ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ರಹೀಮ್ ಉಚ್ಚಿಲ್ ಅವರೇ, ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರೇ, ಎಲ್ಲ ಪ್ರೀತಿಯ ಸದಸ್ಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಇಂದು ಸನ್ಮಾನಕ್ಕೆ ಪಾತ್ರರಾಗಿರುವಂತಹ ಕನ್ನಡ ಭಾಷೆಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಮುಂದೆ ಸೇರಿರ್ತಕ್ಕಂಥ ಎಲ್ಲ ಸಹೋದರರೇ ಮತ್ತು ಸಹೋದರಿಯರೇ, 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಈ ವೇದಿಕೆಯ ಮೂಲಕ ನಿಮಗೆ ವಿನಿಮಯ ಮಾಡಿಕೊಳ್ಳುತ್ತಾ, ಒಂದು 15 ನಿಮಿಷಗಳ ಕಾಲ ಈ ರಾಜ್ಯೋತ್ಸವದ ಔಚಿತ್ಯದ ಕುರಿತು, ಭಾಷೆಯ ಕುರಿತು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಉಪನ್ಯಾಸವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಅಕಾಡೆಮಿ ಅಧ್ಯಕ್ಷರು ಮತ್ತು ರಿಜಿಸ್ಟ್ರಾರ್ ಅವರಿಗೆ ಹಾಗೂ ಸದಸ್ಯ ಸಂಚಾಲಕರಿಗೆ ನಾನು ಪ್ರಥಮತಃ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಕನ್ನಡ ನಾಡಿನ ವೈಶಾಲ್ಯತೆಯ ಬಗ್ಗೆ ಮತ್ತು ಈ ಭಾಷೆಯ ಹಿರಿಮೆಯ ಬಗ್ಗೆ ಸಾಕಷ್ಟು ತಿಳಿದು ಅರೆದು ಕುಡಿದು ಬರೆದಿರತಕ್ಕಂತಹ ಲೇಖಕರು, ಸಾಹಿತಿಗಳು, ಬರಹಗಾರರು, ಮಾತುಗಾರರು ಇಲ್ಲಿದ್ದಾರೆ. ಸೇರಿರ್ತಕ್ಕಂಥ ಸಂಖ್ಯೆ ಸಾವಿರಾರು ಅಲ್ಲದಿದ್ದರೂ ಕೂಡ ಸೇರಿರುವವರೆಲ್ಲರೂ ಕೂಡ ಕನ್ನಡ ಭಾಷೆಯ ಮಹಿಮೆಯನ್ನು ಮತ್ತು ಹಿರಿಮೆಯನ್ನು ಜೀವನದಲ್ಲಿ ಅರಿತುಕೊಂಡು ತನ್ನದೇ ಆದಂಥ ಕೊಡುಗೆಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಡ್ತಾ ಬಂದವರು. ಕನ್ನಡ ಅಂತ ಹೇಳಿದ ತಕ್ಷಣ ನಮಗೆ ಕವಿರಾಜ ಮಾರ್ಗ ಎನ್ನುವಂಥ ಕೃತಿಯ ನೆನಪಾಗ್ತದೆ. ಕನ್ನಡದಲ್ಲಿ ಮೊಟ್ಟ ಮೊದಲು ಉಪಲಬ್ಧ ಕೃತಿ ಅಂತ ಹೇಳಿ ಇಷ್ಟರವರೆಗೆ ನಾವು ದಾಖಲಿಸಿರುವುದು ಶ್ರೀ ವಿಜಯ ಎಂಬ ರಾಷ್ಟ್ರಕೂಟರ ಕಾಲದ ಒಬ್ಬ ದೊರೆ ಅಂತೇಳಿ ಕೂಡ ಹೇಳಲಾಗ್ತದೆ. ಮತ್ತೊಂದು ಅಧ್ಯಯನದ ಪ್ರಕಾರ ಆ ಕಾಲದ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಅಂತೇಳಿ ಕೂಡ ಬಣ್ಣಿಸಲಾಗಿದೆ. 2 ಭಿನ್ನ ಭಿನ್ನವಾದಂಥ ಅಭಿಪ್ರಾಯಗಳು ಈ ಬಗ್ಗೆ ಇದೆ. ಶ್ರೀ ವಿಜಯ ಎಂಬ ಬರೆದಂತಹ ಕವಿರಾಜ ಮಾರ್ಗ ಎನ್ನುವುದು ಕನ್ನಡದಲ್ಲಿ ಈವರೆಗೆ ಉಪಲಬ್ಧವಾಗಿರತಕ್ಕಂಥ ಕೃತಿ. ಸೊ ಈ ಕೃತಿಯಲ್ಲಿ ಕನ್ನಡದ ಬಗ್ಗೆ ಕಾವೇರಿಯಿಂದ ಗೋದಾವರಿವರೆಗೆ ಇರುವ ನಾಡು ಕನ್ನಡ ನಾಡು ಅಂತೇಳಿ ಅದರಲ್ಲಿ ಪ್ರಥಮವಾಗಿ ಉಲ್ಲೇಖ ಮಾಡಲಾಗ್ತದೆ. ಕನ್ನಡ ನಾಡಿನ ವಿಶಾಲತೆಯ ಬಗ್ಗೆ, ವೈಶಾಲ್ಯತೆಯ ಬಗ್ಗೆ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಕವಿರಾಜ ಮಾರ್ಗದಲ್ಲಿ ಕೊಟ್ಟಂಥ ಈ ಉಲ್ಲೇಖ, ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ, ಕಾವೇರಿ ನದಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಹಳೆ ಮೈಸೂರು ಪ್ರಾಂತ್ಯದ ಆ ಕಾವೇರಿ ನದಿ ನಮ್ಮ ಕೊಡಗಿನಲ್ಲಿ ಹುಟ್ಟುವಂಥದ್ದು. ಗೋದಾವರಿ ನದಿ ಅದು ಆಂಧ್ರ ಪ್ರದೇಶದ ಮೂಲಕನೂ ಕೂಡ ಹರಿದು ಹೋಗ್ತದೆ. ಈಗಿನ ಆಂಧ್ರ ಪ್ರದೇಶ ರಾಜ್ಯದ ಮೂಲಕನೂ ಕೂಡ ಹರಿದು ಹೋಗ್ತದೆ ಅದು. ಅದರಿಂದ ಅಲ್ಲಿಯವರೆಗೆ ಹಬ್ಬಿರ್ತಕ್ಕಂಥ ನಾಡು ಕನ್ನಡ ನಾಡು ಅಂತೇಳಿ ಶ್ರೀ ವಿಜಯ ಉಲ್ಲೇಖ ಮಾಡ್ತಾನೆ. ಆ ಕಾಲದಲ್ಲಿ ಶತಶತಮಾನಗಳ ಹಿಂದೆ. ಆ ನಂತರದ ದಿನಗಳಲ್ಲಿ ಹಲ್ಮಿಡಿ ಎಂಬಂತ ಒಂದು ಶಾಸನ ಲಭ್ಯವಾದಾಗ ಕನ್ನಡದ ಬಗೆಗಿನ ಸಂಶೋಧಕರು ಈವರೆಗೆ ಹಲ್ಮಿಡಿ ಶಾಸನವೇ ಕನ್ನಡದ ಮೊಟ್ಟ ಮೊದಲ ಶಾಸನ ಎಂಬುದನ್ನು ಇತಿಹಾಸದಲ್ಲಿ ದಾಖಲಿಸಿದ್ದಾರೆ. ನಮ್ಮದೇ ಬಯಲುಸೀಮೆಯ ಹಾಸನದ ಬೇಲೂರು ತಾಲೂಕು ಏನು ಬರ್ತದೆ ಅದರ ಸಮೀಪ, ಅದಕ್ಕೆ ಸ್ವಲ್ಪ ಹತ್ತಿರವಾಗಿರ್ತಕ್ಕಂಥ ಒಂದು ಊರು ಹಲ್ಮಿಡಿ ಎನ್ನುವಂಥ ಗ್ರಾಮೀಣ ಪ್ರದೇಶ. ಅಲ್ಲಿ ಸಿಕ್ಕಿರ್ತಕ್ಕಂಥ ಆ ಶಾಸನವನ್ನ ಕನ್ನಡದ ಮೊಟ್ಟ ಮೊದಲ ಶಾಸನ ಎಂಬುದಾಗಿ ಈವರೆಗೆ ನಾವು ದಾಖಲು ಮಾಡಿದ್ದೇವೆ. ಆ ಬಳಿಕ ಕನ್ನಡ ನಾಡು ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟದ್ದನ್ನು ತಾವೆಲ್ಲರೂ ಕೂಡ ಶಾಲಾ ದಿನಗಳಲ್ಲಿ ಅಧ್ಯಯನ ಮಾಡಿದ್ದೀರಿ. ಅದು ರಾಜ ಮಹಾರಾಜರ ಕಾಲದಲ್ಲಿರಬಹುದು, ನಾಯಕ ನವಾಬರ ಕಾಲದಲ್ಲಿರಬಹುದು, ಒಡೆಯರು ದಿವಾನರುಗಳ ಕಾಲದಲ್ಲಿರಬಹುದು. ಇಡೀ ಕನ್ನಡ ನಾಡು ಎನ್ನುವುದು ಬೇರೆ ಬೇರೆ ಆಳ್ವಿಕೆಯ ತೆಕ್ಕೆಗೆ ಜಾರಿತ್ತು. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಕನ್ನಡ ನಾಡು ಎನ್ನುವುದು ಅದು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ವಿಭಜಿಸಲ್ಪಟ್ಟಿತ್ತು. ಒಂದು ಭಾಗ ಮುಂಬೈ ಕರ್ನಾಟಕದಲ್ಲಿತ್ತು, ಮತ್ತೊಂದು ಭಾಗ ಹೈದರಾಬಾದ್ ಕರ್ನಾಟಕದಲ್ಲಿತ್ತು, ಸ್ವಲ್ಪ ಭಾಗ ಮದ್ರಾಸ್ ಕರ್ನಾಟಕದ ವ್ಯಾಪ್ತಿಯೊಳಗಡೆ ಇತ್ತು, ಸ್ವಲ್ಪ ಭಾಗ ಕೇರಳದ ಆ ಗಡಿ ಪ್ರದೇಶದಲ್ಲಿ ಕೂಡ ಹಂಚಿ ಹೋಗಿತ್ತು. 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿದ ಮೇಲೆ ಭಾರತಕ್ಕೆ ಎದುರಾದಂತಹ ಹಲವು ಸವಾಲುಗಳಲ್ಲಿ ಒಂದು ಸವಾಲು ಈ ರಾಜ್ಯಗಳನ್ನು ಪುನರ್ವಿಂಗಡಿಸುವುದು ಕೂಡ ಆಗಿತ್ತು. ಬೇರೆ ಬೇರೆ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದು ಮತ್ತೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವುದು ಕೂಡ ಅಂದಿನ ಬಾರಿ ಒಂದು ದೊಡ್ಡ ಸವಾಲಾಗಿತ್ತು. ಸ್ವಾತಂತ್ರ್ಯ ಲಭಿಸಿದಾಗ ಒಂದು ದೊಡ್ಡ ಗುರಿ ಈಡೇರಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎನ್ನುವಂಥ ಒಂದು ದೊಡ್ಡ 2-2.5 ಶತಮಾನಗಳ ಆ ಒಂದು ಕೂಗಿಗೆ ಪೂರ್ಣ ವಿರಾಮ ಬಿದ್ದರೂ ಕೂಡ
ಸಮಸ್ಯೆಗಳು ಮತ್ತು ಸವಾಲುಗಳು ಬಾರಿ ದೊಡ್ಡದಾಗಿತ್ತು. ಅದರಲ್ಲಿ ಒಂದು ಈ ರಾಜ್ಯಗಳನ್ನು ಪುನರ್ವಿಂಗಡಿಸುವುದು. ಮೊದಲ ಹಂತದಲ್ಲಿ ಒಂದು ವಿಂಗಡಣೆ ಆಯಿತು. ಎರಡನೇ ಹಂತದಲ್ಲಿ ವಲ್ಲಭಭಾಯಿ ಪಟೇಲ್ ಅವರ ಪಟೇಲ್ ಸ್ಕೀಮಿನ ಮೂಲಕ ಮತ್ತೊಂದು ವಿಂಗಡಣೆ ಆಗ್ತದೆ. ನಾವು ಇವಾಗ ಈ ವೇದಿಕೆಯ ಮೂಲಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ತಾನೇ ಅಕ್ಟೋಬರ್ 31ರಂದು ಅವರ ಜನ್ಮದಿನ. ಅವರು ಪಟೇಲ್ ಸ್ಕೀಮಿನ ಮೂಲಕನೇ ರಾಜ್ಯಗಳನ್ನು ವಿಂಗಡಿಸ್ತಾರೆ. ಆದರೆ ಅಲ್ಲಿಗೆ ಸಮಸ್ಯೆ ಮುಗಿಯುವುದಿಲ್ಲ. ಬೇರೆ ಬೇರೆ ಕಡೆಯಿಂದ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ರಚಿಸಬೇಕು ಅಂತ ಹೇಳುವಂತ ಒತ್ತಾಯ ಕೇಳಿ ಬರ್ತದೆ. ಮೊಟ್ಟ ಮೊದಲ ಇಂಥ ಕೂಗು ಕೇಳಿ ಬಂದದ್ದು ನಮ್ಮ ನೆರೆಯ ಆಂಧ್ರ ಪ್ರದೇಶದಿಂದ. ತೆಲುಗು ಮಾತನಾಡ್ತಕ್ಕಂಥ ಜನರು ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ನಂತರ ನಮಗೊಂದು ಭಾಷೆಯ ಆಧಾರದಲ್ಲಿ ರಾಜ್ಯ ಬೇಕು ಅಂತ ಹೇಳ್ತಕ್ಕಂಥ ಒಂದು ಗಟ್ಟಿಯಾದ ಧ್ವನಿಯನ್ನು ಮೊಳಗಿಸ್ತಾರೆ. ಆಂಧ್ರ ಪ್ರದೇಶದಲ್ಲಿ ಅವಿಭಜಿತ ಆಂಧ್ರ ಪ್ರದೇಶ ಅಂತೇಳಿ ನಾವು ಕರಿತೇವೆ. ಅವಿಭಜಿತ ಅಂತ ಹೇಳಿದ್ರೆ ಈಗಿನ ತೆಲಂಗಾಣವೂ ಸೇರಿದಂತೆ ಆಗ ಒಂದೇ. ಆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಸ್ವತಂತ್ರ ಹೋರಾಟಗಾರರಾದಂಥ ಪೊಟ್ಟಿ ಶ್ರೀರಾಮುಲು ಎಂಬವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು, ಗಾಂಧಿವಾದಿಯೂ ಕೂಡ ಹೌದು, ಅಪ್ರತಿಮ ದೇಶಭಕ್ತರು ಕೂಡ ಹೌದು. ಅವರು ಒಂದು ಹೋರಾಟ, ಈ ಕೂಗನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟು ಇದು ಈಡೇರುವವರೆಗೆ ಕೂಡ ನಾನು ಸಂಪೂರ್ಣವಾಗಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇನೆ ಅಂತ ಹೇಳತಕ್ಕಂಥ ತೀರ್ಮಾನವನ್ನು ಮಾಡಿ ಅವರು ಉಪವಾಸ ಕೊಡ್ತಾರೆ. ತಮಗೆಲ್ಲ ಗೊತ್ತು ಗಾಂಧೀಜಿಯವರ ಕಾಲದ ಉಪವಾಸ ಮತ್ತು ಅವರು ಹೇಳಿಕೊಟ್ಟಂತ ಆ ಉಪವಾಸದ ಏನು ಸಿದ್ಧಾಂತ ಇದೆ ಅದು ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ನೀರು ಮತ್ತೆ ಆಹಾರವನ್ನು ತ್ಯಜಿಸುವಂತ ಉಪವಾಸವಾಗಿತ್ತು. ಯಾವುದೇ ರೀತಿಯಲ್ಲೂ ಕೂಡ ಆಹಾರವನ್ನು ಸೇವಿಸಿಕೊಂಡು ಮಾಡತಕ್ಕಂಥ ಉಪವಾಸವೇ ಆಗಿರಲಿಲ್ಲ. ನಿರಂತರವಾಗಿ ನೀರು ಆಹಾರವನ್ನು ಬಿಡ್ತಕ್ಕಂಥ ಉಪವಾಸವಾಗಿತ್ತು. ಅಂತಹ ಉಪವಾಸವನ್ನು ಕೈಗೊಂಡಂತ ಪೊಟ್ಟಿ ಶ್ರೀರಾಮುಲು ಅವರು 51 ದಿವಸಗಳ ಕಾಲ ನಿರಂತರವಾಗಿ ಅನ್ನ ಆಹಾರ ನೀರನ್ನ ತ್ಯಜಿಸಿದ ಪರಿಣಾಮವಾಗಿ ಆ ವ್ಯಕ್ತಿ, ಆ ಮಹಾನುಭಾವರು ಉಪವಾಸ ಮಾಡುತ್ತಲೇ ಮರಣ ಹೊಂತಾರೆ. ಒಬ್ಬ ಮನುಷ್ಯ ನೀರು ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿದಾಗ ಬದುಕಲು ಸಾಧ್ಯವಿಲ್ಲ. 51 ದಿವಸಗಳ ಕಾಲ ಅವರು ಉಪವಾಸವನ್ನು ಕೈಗೊಂಡು ಮರಣ ಹೊಂದಿದಾಗ ಕೇಂದ್ರ ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ಈ ರೀತಿಯ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು, ಅದಕ್ಕಿಂತ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಗಾಂಧೀಜಿಯಾಗಿ ಅನೇಕ ನಾಯಕರ ನೇತೃತ್ವದಲ್ಲಿ ಹಲವು ಸಲ ಇಂಥ ಸತ್ಯಾಗ್ರಹಗಳು ನಡೆದಿದ್ದವು. ಈ ಸ್ವಾತಂತ್ರ್ಯ ನಂತರ ಇಂಥ ಒಂದು ಘಟನೆಯಾದಾಗ ಕೇಂದ್ರ ಸರ್ಕಾರ ಆಗ ತಕ್ಷಣ ಎಚ್ಚೆತ್ತುಕೊಂಡು ಈ ರಾಜ್ಯವನ್ನು ಪುನರ್ವಿಂಗಡಣೆ ಮಾಡುವಂತ ಒಂದು ಆಯೋಗವನ್ನು ರಚಿಸ್ತದೆ. ಆಂಧ್ರ ಪ್ರದೇಶವನ್ನು ಮೊಟ್ಟ ಮೊದಲ ಭಾಷಾವಾರು ರಾಜ್ಯ ಅಂತೇಳಿ ಘೋಷಣೆ ಮಾಡ್ತದೆ. ಈ ದೇಶದಲ್ಲಿ ಇವತ್ತು ಎಷ್ಟು ರಾಜ್ಯಗಳಿವೆಯೋ ಆ 28 ರಾಜ್ಯಗಳಿವೆ. ಆ 28 ರಾಜ್ಯಗಳ ಪೈಕಿ ಮೊಟ್ಟ ಮೊದಲು ರಚನೆಯಾದಂಥ ಭಾಷಾವಾರು ರಾಜ್ಯ ಅಂತ ಹೇಳಿದ್ರೆ ಅದು ಆಂಧ್ರ ಪ್ರದೇಶ. ಅದು ತೆಲುಗು ಭಾಷೆಯ ಆಧಾರದಲ್ಲಿ. ತಕ್ಷಣವೇ ಕೇಂದ್ರ ಸರ್ಕಾರ ಅವತ್ತು ಆದೇಶವನ್ನು ಹೊರಡಿಸಿ ರಾಜ್ಯ ಪುನರ್ವಿಂಗಡನಾ ಆಯೋಗವನ್ನು ರಚಿಸಿತ್ತು. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಆ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಹೇಳಿದ್ರೆ ಫಜಲ್ ಅಲಿ ಅವರು. ಫಜಲ್ ಅಲಿ ಅವರು ಇತಿಹಾಸದ ಪುಟಗಳನ್ನು ತಿರುಚಿದಾಗ ಇಂಥ ಅನೇಕ ಹೆಸರುಗಳು ನಮಗೆ ಕಂಡು ಬರ್ತವೆ. ಫಜಲ್ ಅಲಿ ಅವರ ಆಯೋಗದಲ್ಲಿ 3 ಮಂದಿ ಸದಸ್ಯರಿದ್ದರು. ಒಬ್ಬರ ಅಧ್ಯಕ್ಷರು ಫಜಲ್ ಅಲಿ, ಇನ್ನೊಬ್ಬರು ಎಚ್.ಎನ್. ಕುಂಜ್ರು ಎಂಬವರು, ಹೃದಯನಾಥ್ ಕುಂಜ್ರು, ಮೂರನೆಯವರು ಕೆ.ಎಂ. ಪಣಿಕ್ಕರ್ ಎಂಬವರು. ಮೂವರು ಕೂಡ ಅಪ್ರತಿಮ ತಜ್ಞರಾಗಿದ್ದರು. ಅವರು 53ರಲ್ಲಿ ರಚನೆಯಾದಂಥ ಈ ಆಯೋಗ ಸುಮಾರು 56ನೇ ಇಸವಿಯವರೆಗೆ ದೇಶದಾದ್ಯಂತ ಓಡಾಡಿ ಅಧ್ಯಯನ ಮಾಡಿ ಸಾಕಷ್ಟು ಶ್ರಮವನ್ನು ವಹಿಸಿ ಅವರು ವರದಿಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ. ಆ ವರದಿಯಲ್ಲಿ 14 ರಾಜ್ಯಗಳ ಪಟ್ಟಿಯನ್ನು ಮಾಡ್ತಾರೆ. ಆ 14 ರಾಜ್ಯಗಳು 1956ರ ನವೆಂಬರ್ 1ರಂದು ರಚನೆಗೆ ಬರ್ತದೆ. ಆ 56ರಲ್ಲಿ ನಮ್ಮ ಮೈಸೂರು ರಾಜ್ಯವು ಕೂಡ ಒಂದಾಗಿತ್ತು. ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಂತ 14 ರಾಜ್ಯಗಳ ಪೈಕಿ ನಮ್ಮ ವಿಶಾಲವಾದ ಮೈಸೂರು ರಾಜ್ಯವು ಕೂಡ ಒಂದು. ಈ ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದ ಈ ಕನ್ನಡ ನಾಡಿನ ಮೈಸೂರು ರಾಜ್ಯದ ಹೆಸರಿನಲ್ಲೇ ಆಗಿದೆ ನಾವು ಇವತ್ತು ನೀವು ಮತ್ತು ನಾವೆಲ್ಲರೂ ಸೇರಿರೋದು, ಕನ್ನಡವನ್ನು ಕೊಂಡಾಡೋದು. ನವೆಂಬರ್ 1 ಕನ್ನಡ ರಾಜ್ಯ ಅಸ್ತಿತ್ವಕ್ಕೆ ಬಂದಂತ ಆ ದಿನದ ನೆನಪಿನಲ್ಲಿ. ಹಾಗಾಗಿ ಇವತ್ತು 66ನೇ ಕನ್ನಡ ರಾಜ್ಯೋತ್ಸವದ ಸವಿನೆನಪಿನಲ್ಲಿ ಮತ್ತು ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಬಳಿಕ ಕೆಲವರಿಗೆ ಈಗಾಗಲೇ ತಿಳಿದಿರಬಹುದು, ನಮ್ಮ ಕರ್ನಾಟಕದ ಒಬ್ಬ ಅಪ್ರತಿಮ ಮುಖ್ಯಮಂತ್ರಿ ದೇವರಾಜ ಅರಸು ಅವರು, ಮರೆಯಲಾಗದ ಒಬ್ಬ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಾಗ 1973ರ ನವೆಂಬರ್ 1ರಂದು ಅವರು ವಿಶಾಲವಾದ ಮೈಸೂರು ರಾಜ್ಯಕ್ಕೆ
ಕರ್ನಾಟಕ ಎಂಬ ಹೆಸರನ್ನ ನಾಮಕರಣ ಮಾಡುವ ಮೂಲಕ ಈ ಮೈಸೂರು ರಾಜ್ಯ ಅದು ಕನ್ನಡ ನಾಡಾಗಿ ಕರ್ನಾಟಕವಾಗಿ ಅಧಿಕೃತವಾಗಿ ದಾಖಲಾಗ್ತದೆ. ಆ ಬಳಿಕ ಆದದ್ದೆಲ್ಲವೂ ಕೂಡ ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕನ್ನಡ ನಾಡು ಅಸ್ತಿತ್ವಕ್ಕೆ ಬಂದಂತ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಈ ಉಪನ್ಯಾಸದ ಮೂಲಕ ಇಟ್ಟಿದ್ದೇನೆ. ಇನ್ನು ಕನ್ನಡ ನಾಡಿನ ಹಿರಿಮೆ ಏನು ಅಂತ ಹೇಳಿ, ಕನ್ನಡ ನಾಡಿನ ಬಗ್ಗೆ ಒಂದು ಮಾತಿದೆ, ಇಡೀ ದೇಶದ ಬಗ್ಗೆನೂ ಕೂಡ ಒಂದು ಮಾತಿದೆ. ನೀನೊಬ್ಬ ಇಡೀ ಭಾರತವನ್ನು ಸುತ್ತಾಡುವಂತ ಅಪೇಕ್ಷೆ ಉಳ್ಳವನಾಗಿದ್ದರೆ ನೀನು ಮೊಟ್ಟ ಮೊದಲು ಇಡೀ ಕನ್ನಡ ನಾಡನ್ನೊಮ್ಮೆ ಸುತ್ತಿ ಬರಬೇಕು ಅಂತ ಹೇಳಿ. ನೀನು ಕನ್ನಡ ನಾಡನ್ನ ಒಂದು ಸಲ ಸುತ್ತಿ ಬಂದರೆ, ಇಡೀ ಸಮಗ್ರ ಕರ್ನಾಟಕವನ್ನು ನೀನು ಸುತ್ತಾಡಿದರೆ ಇಡೀ ಭಾರತದ ಆ ಸೌಂದರ್ಯ, ವೈಶಿಷ್ಟ್ಯತೆ ಮತ್ತು ಅನನ್ಯತೆ ಇಡೀ ಕನ್ನಡ ನಾಡಲ್ಲಿ ನಿನಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಬಹುವಿಧದ ಭಾಷೆಗಳಿವೆ, ಬಹುವಿಧದ ಸಂಸ್ಕೃತಿಗಳಿವೆ, ಬಹುವಿಧದ ಆಚಾರಗಳಿವೆ, ವಿಚಾರಗಳಿವೆ, ಪದ್ಧತಿಗಳಿವೆ, ಉಡುಗೆ ತೊಡುಗೆಗಳಿವೆ, ಆಹಾರ ಪದ್ಧತಿ ಇದೆ. ಕನ್ನಡ ನಾಡಿನ ನೆರಳಲ್ಲಿ ಅನೇಕ ಭಾಷೆಗಳಿವೆ, ನಮ್ಮ ಬ್ಯಾರಿಯೂ ಸೇರಿದಂತೆ, ನಮ್ಮ ತಾಯಿ ಭಾಷೆ ಬ್ಯಾರಿಯೂ ಸೇರಿದಂತೆ ಅನೇಕ ಭಾಷೆಗಳನ್ನು ನಾವು ಕನ್ನಡ ನಾಡಲ್ಲಿ ಕಾಣಬಹುದು. ಕನ್ನಡವನ್ನೇ ಹತ್ತಾರು ಬಗೆಯಲ್ಲಿ ವೈವಿಧ್ಯಮಯ ರೀತಿಯಲ್ಲಿ ಬಳಸುವುದನ್ನು ನಾವು ಕಾಣಬಹುದು. ಎರಡನೇ ಮಾತಿದೆ, ನೀನು ಇಡೀ ಜಗತ್ತನ್ನು ಸುತ್ತುವ ಮನಸ್ಸಿನ ಉಳ್ಳವನಾಗಿದ್ದರೆ, ನಿನಗೆ ಇಡೀ ಜಗತ್ತನ್ನು ಒಮ್ಮೆ ಸುತ್ತಿ ಬರಬೇಕು ಅಂತ ಅಪೇಕ್ಷೆ ನಿನ್ನಲ್ಲಿದ್ದರೆ, ನೀನು ಮೊಟ್ಟ ಮೊದಲು ಇಡೀ ಭಾರತವನ್ನೊಮ್ಮೆ ಸುತ್ತಾಡಿ ನೋಡು. ಇಡೀ ಭಾರತವೇ ಒಂದು ಪುಟ್ಟ ವಿಶ್ವವಿದ್ದಂತೆ ಅಂತೇಳಿ. ಇಲ್ಲಿ ಏನುಂಟು ಏನಿಲ್ಲ. ಸೈಬೀರಿಯಾದ ವಾತಾವರಣವನ್ನ ನಮಗೆ ಭಾರತ ದೇಶದಲ್ಲಿ ಕಾಣಬಹುದು. ಸಹರಾ ಮರುಭೂಮಿಯ ಪ್ರತಿರೂಪವನ್ನ ಭಾರತದ ತಾರ್ನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಕೆನಡಾದಲ್ಲಿ ಬೀಳತಕ್ಕಂಥ ಹಿಮ ಮಂಜು ಏನಿದೆ ಅದನ್ನು ನಾವು ಕಾಶ್ಮೀರದ ಬೆಟ್ಟಗುಡ್ಡಗಳಲ್ಲಿ ಕಾಣ್ತೇವೆ. ಭಾರತದ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಜನಾಂಗಗಳ ಪ್ರತಿರೂಪವನ್ನು ನಾವು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಾಣ್ತೇವೆ. ದಟ್ಟ ಅರಣ್ಯಗಳನ್ನ, ಗೊಂಡಾರಣ್ಯಗಳನ್ನ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಾಣ್ತೇವೆ. ಇಲ್ಲಿ ಏನುಂಟು ಏನಿಲ್ಲ. ಅದಕ್ಕೆ ಹೇಳಿದ್ದಾರೆ, ನೀನು ಇಡೀ ಜಗತ್ತನ್ನು ಸುತ್ತುವವನಾಗಿ ಅಪೇಕ್ಷೆ ಉಳ್ಳವನಾಗಿದ್ದರೆ ಮೊಟ್ಟ ಮೊದಲು ನೀನು ಭಾರತವನ್ನು ಸುತ್ತಿ ನೋಡು. ಇಡೀ ಭಾರತವನ್ನು ಸುತ್ತುವ ಮೊದಲು ಸಮಗ್ರ ಕರ್ನಾಟಕವನ್ನೊಮ್ಮೆ ನೀನು ಅವಲೋಕಿಸಿ ನೋಡು ಅಂತೇಳಿ. ಆಚಾರ್ಯ ವಿನೋಬ ಭಾವೆ ತಮಗೆಲ್ಲ ಗೊತ್ತಿರಬಹುದು, ಇತಿಹಾಸದಲ್ಲಿ ತಾವು ಓದಿರಬಹುದು. ಭೂಮಿಯನ್ನು ದಾನ ಮಾಡಿದಂತ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ತನ್ನೆಲ್ಲ ಭೂಮಿಯನ್ನು ದಾನ ಮಾಡಿ ಭಾರತೀಯರನ್ನು ಭೂಮಿಯನ್ನು ದಾನ ಮಾಡಿ ಅಂತೇಳಿ ಪ್ರೇರೇಪಿಸಿದಂತ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಮಹಾನ್ ದಾನಿ ಆಚಾರ್ಯ ವಿನೋಬ ಭಾವೆ ಅವರು ಹೇಳ್ತಾರೆ, ಅವರು ಕನ್ನಡಿಗರಲ್ಲದಿದ್ದರೂ ಭಾರತ ದೇಶದ ಲಿಪಿಗಳ ಪೈಕಿ ಕನ್ನಡದ ಲಿಪಿ ಅದು ಸೌಂದರ್ಯದ ರಾಣಿ ಅಂತ ಹೇಳ್ತಾರೆ. ಅವರು ಸೌಂದರ್ಯದ ರಾಣಿ. ಯಾಕೆ? ನಾವು ಕನ್ನಡ ಇದೆ ಕ ಅಂತ ಬರಿತೀವಲ್ಲ, ಕ ಎನ್ನುವಂತ ಖಾಲಿ ಅಕ್ಷರವನ್ನು ಬರೆದು ನೀವು ಅದರ ಸೌಂದರ್ಯ ಎಷ್ಟು ಚಂದದ ಅಕ್ಷರ, ದುಂಡು ದುಂಡಗಿದೆ. ಒಂದು ಮಗುವಿಗೆ ಅಕ್ಷರಾಭ್ಯಾಸವನ್ನು ಕಲಿಸುವಾಗ ಕನ್ನಡದಷ್ಟು ಸುಲಲಿತವಾಗಿ ಸುಂದರವಾಗಿ ಬರೆಯುವಂತ ಲಿಪಿ ಈ ಜಗತ್ತಿನಲ್ಲಿ ಇಲ್ಲ ಅಂತ ಆಚಾರ್ಯ ವಿನೋಬ ಭಾವೆ ಗುರುತಿಸ್ತಾರೆ. ಅಷ್ಟು ಸರಳ, ಸುಂದರ, ದುಂಡು ದುಂಡಗೆ ಅಷ್ಟು ಚಂದವಾಗಿ ನಾವು ಬರೀಬಹುದು ಅಂತ. ಇದು ಕನ್ನಡ ನಾಡಿನ ಕನ್ನಡ ಭಾಷೆಯ ಹಿರಿಮೆ. ಕನ್ನಡದ ತನ ಅಂತ ಹೇಳುವುದುಂಟು. ನೀವು ಕೇಳಿರ್ಬೋದು, ಮುತ್ಸದ್ದಿ ತನ ಅಂತ ಹೇಳ್ತೀವಿ ನಾವು. ಮುತ್ಸದ್ದಿ ಬೇರೆ, ಮುತ್ಸದ್ದಿ ತನ ಬೇರೆ. ಒಳ್ಳೆಯ ತನ ಅಂತ ಹೇಳಿ ಉಂಟು, ಒಳ್ಳೆಯವ ಬೇರೆ, ಒಳ್ಳೆಯ ತನ ಬೇರೆ. ದೊಡ್ಡತನ ಅಂತ ಹೇಳಿ ಒಂದುಂಟು, ಸಣ್ಣತನ ಅಂತ ಹೇಳಿ ಉಂಟು. ನೀವೆಲ್ಲ ಈ ಪದಗಳನ್ನು ಬಳಸಿದ್ದೀರಿ, ಕೇಳಿದ್ದೀರಿ. ಹಾಗಾದ್ರೆ ಕನ್ನಡ ತನ ಅಂದ್ರೆ ಏನು? ಜಗತ್ತಿನ ಸಾವಿರಾರು ಭಾಷೆಗಳ ಪೈಕಿ, ಭಾರತದಲ್ಲಿರುವಂತಹ ನೂರಾರು ಭಾಷೆಗಳ ಪೈಕಿ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ದ್ರಾವಿಡ ಭಾಷೆಗಳಿಗಿರತಕ್ಕಂಥ ಒಂದು ವಿಶಿಷ್ಟವಾದ ಸ್ವಂತಿಕೆಯಾಗಿದೆ ಕನ್ನಡತನ, ಮಲಯಾಳಂತನ, ತಮಿಳುತನ, ತೆಲುಗುತನ, ಬ್ಯಾರಿತನ ಅಥವಾ ತೌಳವತನ ಎನ್ನುವುದು. ಇದು ಆಂಗ್ಲ ಭಾಷೆಯಲ್ಲೋ, ಫ್ರೆಂಚ್ ಭಾಷೆಯಲ್ಲೋ, ಜರ್ಮನಿಯಲ್ಲೋ, ಸೈಬೀರಿಯನ್ನಲ್ಲೋ ಇದನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನೀವೇ ಒಂದು ಪುಟ್ಟ ಮಗುವನ್ನ, ನೀವು ಬ್ಯಾರಿಗಳಾಗಿದ್ದರು, ಕನ್ನಡ ಭಾಷಿಕರಾಗಿದ್ದರು ಅಥವಾ ಇನ್ನಾವುದೇ ಭಾಷಿಕರಾಗಿದ್ದರು, ಅನೇಕ ಹೆತ್ತವರು ಈ ಭಾಗದಲ್ಲಿ ತನ್ನ ಈಚಿನ ಮಕ್ಕಳಿಗೆ ಅದನ್ನು ಮರೆತು ಇಂಗ್ಲಿಷ್ನಲ್ಲೇ ಮಾತನಾಡಿ, ತಾಯಿ ತಂದೆ ತುಂಬಾ ವಿದ್ಯಾವಂತರು, ಇಂಗ್ಲಿಷ್ ಬಲ್ಲವರು, ನನ್ನ ಮಗು ಹುಟ್ಟಿನಿಂದಲೇ ಇಂಗ್ಲಿಷ್ ಮಾತಾಡಬೇಕು ಅಂತ ಹೇಳಿ ಇಂಗ್ಲಿಷ್ ಅನ್ನು ಕಲಿಸಿದಂತ ತಂದೆ ತಾಯಿ ಇದ್ದಾರೆ. ಆದರೆ ಆ ಮಗುವಿಗೆ ಇಂಗ್ಲಿಷ್ ತನ ಎಂಬುದು ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಮಗುವಿಗೆ ಭಾಷೆಯ ತನ ಬರಬೇಕಾದ್ರೆ ಅದು ನಾಭಿಯಿಂದ ಬರಬೇಕು, ಕರುಳಬಳ್ಳಿಯಿಂದ ಹಂಚಿಕೆ ಆಗಿರಬೇಕು. ತಾಯಿ ಕರುಳಬಳ್ಳಿಯ ಭಾಷೆಯೇ ಬೇರೆ, ಮಗುವಿಗೆ ನಮಗೆ ಕಲಿಸಿದ ಭಾಷೆ ಆದರೆ ಭಾವನೆಗಳನ್ನ ನಿಮಗೆ ಕರುಳಿನ ಮೂಲಕ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ವಯಸ್ಸಾದಾಗ ಆ ಮಕ್ಕಳು ನಮ್ಮ ನೋವನ್ನು, ನಲಿವನ್ನು
ನಿದ್ರೆಯನ್ನು ಎಚ್ಚರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಷೆ ಬದಲಾದಾಗ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಹೇಳ್ತೇವೆ ಕನ್ನಡಕ್ಕೊಂದು ವಿಶಿಷ್ಟವಾದ ಶಕ್ತಿ ಇದೆ, ಅದು ಕನ್ನಡತನ ಎಂಬುದು. ಕನ್ನಡತನ ಅಂತ ಹೇಳುವುದು ಅದು ಆ ಭಾಷೆಯಲ್ಲಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಸ್ವಂತಿಕೆಯ ಸೃಜನಶೀಲ ಲಕ್ಷಣ. ಅದು ನೀವು ಒಳ್ಳೆಯವ ಅಂತ ಹೇಳ್ತೀವಿ ನಾವು, ಅವ್ರು ಬಾರಿ ಒಳ್ಳೆಯವರು ಅಂತ ಹೇಳ್ತೇವೆ ನಾವು. ಆದ್ರೆ ಒಳ್ಳೆಯ ತನದವ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಉಂಟು. ಏನು ಅಂತ ಹೇಳಿದ್ರೆ ಒಳ್ಳೆಯ ತನದ ಪಟ್ಟಿ ಮಾಡು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಕೆಲವನ್ನಾದ್ರೂ ಗುಣಗಳನ್ನ ನಿರಂತರವಾಗಿ ಪಾಲಿಸಿಕೊಂಡು ಬಂದಿದ್ದರೆ ಅದು ಒಳ್ಳೆಯ ತನ ಆಗ್ತದೆ. ನಿರಂತರ ಪಾಲಿಸಿಕೊಂಡು ಬರೋದು. ಒಳ್ಳೆಯವ ಕೆಲವೊಮ್ಮೆ ಕೆಟ್ಟವನು ಆಗಿ ಮಾರ್ಪಾಡಾಗಬಹುದು, ಹೇಳಲಿಕ್ಕಾಗುದಿಲ್ಲ. ಇವತ್ತು ಒಳ್ಳೆಯವನಾಗಿದ್ದ ನಾಳೆ ಕೆಟ್ಟವನಾಗಬಹುದು, ಬದಲಾಗಬಹುದು. ಆದ್ರೆ ಒಳ್ಳೆಯತನವನ್ನ ರೂಢಿಸಿಕೊಂಡ ಒಬ್ಬ ಮನುಷ್ಯ ಆ ಒಳ್ಳೆಯತನವನ್ನ ಸಾವಿನದ್ದಕ್ಕೂ ಕೂಡ ಮರಣದುದ್ದಕ್ಕೂ ಕೂಡ ಅವನು ಪಾಲಿಸಿಕೊಂಡು ಬರ್ತಾನೆ ಅಂತೇಳಿ ಅರ್ಥ. ಅಂತ ಒಂದು ವಿಶಿಷ್ಟ ಶಕ್ತಿ ಇರತಕ್ಕಂಥ ಭಾಷೆಯಾಗಿದೆ ಕನ್ನಡ ಎನ್ನುವುದು. ಈ ಕನ್ನಡವನ್ನ ಇಲ್ಲಿ ಸೇರ್ತಕ್ಕಂಥ ನಾವು ಬ್ಯಾರಿ ಮಾತೃಭಾಷಿಕರು ಸಾಕಷ್ಟು ಬೆಳೆಸಿದ್ದೇವೆ, ಸಾಕಷ್ಟು ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. ಕನ್ನಡದ ಬಗ್ಗೆ ಪ್ರೀತಿ ಇಲ್ಲದ ಬ್ಯಾರಿಗಳನ್ನ ತುಳುವರನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆಯೇ? ನಾವು ನಮ್ಮ ವ್ಯವಹಾರ ಕನ್ನಡದಲ್ಲಿ, ನಮ್ಮ ಕಲಿಕೆ ಕನ್ನಡದಲ್ಲಿ, ನಮ್ಮ ಓದು ಕನ್ನಡದಲ್ಲಿ, ನಮ್ಮ ವ್ಯವಹಾರ ಕನ್ನಡದಲ್ಲಿ, ನಮ್ಮ ಸಂಪರ್ಕ ಕನ್ನಡದಲ್ಲಿ, ನಮ್ಮ ಸಂದೇಶಗಳು ಕನ್ನಡದಲ್ಲಿ. ಇದು ಬ್ಯಾರಿ ಭಾಷೆಯ ಹಿರಿಮೆ. ಆದ್ದರಿಂದ ಅನೇಕ ಮಂದಿ ಭಾವಿಸಿದ್ದೀರಿ, ತಪ್ಪು ಕಲ್ಪನೆ ಇದೆ. ಬ್ಯಾರಿ ಭಾಷಿಕರು ಅಂತ ಹೇಳಿದ್ರೆ ಅವರು ಕನ್ನಡ ಗೊತ್ತಿಲ್ಲದವರು, ಉರ್ದು ಭಾಷಿಕರು ಕೆಲವರು ಕನ್ನಡ ಗೊತ್ತಿಲ್ಲ. ಯಾರೋ ಕೆಲವರಿಗೆ ಕನ್ನಡದ ಶಬ್ದಗಳನ್ನು ಉಚ್ಚರಿಸಲಿಕ್ಕೆ ಬರೋದಿಲ್ಲ ಎಂಬ ಕಾರಣಕ್ಕಾಗಿ ಬ್ಯಾರಿ ಭಾಷಿಕರು ಉರ್ದು ಭಾಷಿಕರು ಕನ್ನಡ ಗೊತ್ತಿಲ್ಲದವರಲ್ಲ, ಕನ್ನಡದ ಎಲ್ಲ ಸತ್ವಗಳನ್ನು ಅರೆದು ಕುಡಿದವರಾಗಿದ್ದಾರೆ ಬ್ಯಾರಿಗಳು. ಬ್ಯಾರಿ ಭಾಷೆಗೆ ಒಂದು ವಿಶಿಷ್ಟ ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಇವತ್ತು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ಸಾಧ್ಯ ಆಗಿದೆ. ನಾನು ರಹೀಂ ಉಚ್ಚಿಲ್ ಅವರನ್ನು ಅಭಿನಂದಿಸ್ತೇನೆ. ಅವರ ನೇತೃತ್ವದಲ್ಲಿ 3 ಕಾರ್ಯಕ್ರಮಗಳಾಗಿದೆ. ಇದನ್ನು ನಾವು ಇವತ್ತು ಇಡೀ ಜಗತ್ತಿಗೆ ಸಾರಬೇಕಾಗಿದೆ. ಯೂಟ್ಯೂಬ್ ಚಾನೆಲ್ನ ಮೂಲಕ ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದೇಶವನ್ನು ಕೂಡ ಬಯಸ್ತಾ ಇದ್ದೇನೆ. ಬ್ಯಾರಿ ಭಾಷಿಕರ ಹಿರಿಮೆ ಏನು, ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ ಬ್ಯಾರಿಗಳು ಒಂದಾಗ್ತಾರೆ. ಕನ್ನಡ ಬಂದಾಗ ಕನ್ನಡದೊಳಗಡೆ ಅವರು ಆ ಕನ್ನಡವನ್ನು ಅವಾಯಿಸಿಕೊಂಡು ಬಿಡ್ತಾರೆ. ಇನ್ನು ಜಗತ್ತಿನ ಇತರ ಭಾಷೆಗಳೊಂದಿಗೆ ಅತ್ಯಂತ ಪ್ರೀತಿ ಮತ್ತು ಸ್ನೇಹದಿಂದ ಬೆರೆಯುವ ಶಕ್ತಿ ಇದೆ. ಅದಕ್ಕಾಗಿ ಇವರ ನೇತೃತ್ವದಲ್ಲಿ 3 ಕಾರ್ಯಕ್ರಮಗಳಾದವು. ಅಕ್ಟೋಬರ್ 3ರಂದು ಬ್ಯಾರಿ ಭಾಷೆಯ ದಿನಾಚರಣೆ ಆಯಿತು. ಅವತ್ತು ಇಡೀ ಬ್ಯಾರಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಬ್ಯಾರಿಯನ್ನು ಕೊಂಡಾಡಿದೆವು ನಾವು, ಬ್ಯಾರಿಯನ್ನು ನಾವು ಆಧರಿಸಿದೆವು. ಬ್ಯಾರಿ ಎಲ್ಲಿಂದ ಬಂತು ಅಂತೇಳಿ ಅವಲೋಕನ ಮಾಡಿದೆವು. ಯಾಕೆ? ಅವತ್ತು ಬ್ಯಾರಿ ಭಾಷೆಯ ದಿನ, ಅದು ನಮ್ಮ ಮಾತೃಭಾಷೆಯ ದಿನ, ಅದು ನಮ್ಮ ತಾಯಿ ಭಾಷೆಯ ದಿನ ಅಂತೇಳಿ ನಾವು ಕರುಳನ್ನ ರಕ್ತವನ್ನ ಆ ಭಾಷೆಯೊಂದಿಗೆ ಹಂಚಿಕೊಂಡು ಬಂದಿದ್ದೇವೆ. ಉಮ್ಮ ಅಂತೇಳಿ ಕರೆಯುವಾಗ ನಮಗೆ ಬ್ಯಾರಿಯ ನೆನಪಾಗ್ತದೆ, ಅಮ್ಮ ಅಂತೇಳಿ ಕರೆಯುವಾಗ ನಮಗೆ ನಮ್ಮ ನಾಡಿನ ಭಾಷೆ ಕನ್ನಡ ನೆನಪಾಗ್ತದೆ. ಎರಡನೇದಾಗಿ ಇವತ್ತು ರಾಜ್ಯೋತ್ಸವವನ್ನು ಅವರು ಆಚರಿಸಿದ್ರು. ಇದು ಕನ್ನಡ ಭಾಷೆ, ನಮ್ಮ ಆಡಳಿತ ಭಾಷೆ, ನಮ್ಮ ನಾಡಿನ ಭಾಷೆ, ನಮ್ಮ ಹಿರಿಮೆಯ ಭಾಷೆ. ಅದನ್ನು ಕೂಡ ಅವರು ಇವತ್ತು ಕೊಂಡಾಡ್ತಾ ಇದ್ದಾರೆ. ಮೂರನೇದಾಗಿ ನವೆಂಬರ್ ಇದೇ ತಿಂಗಳಲ್ಲಿ ಕಳೆದ ವರ್ಷ ವಿಶ್ವ ಸ್ಥಳೀಯ ಭಾಷಾ ದಿನಾಚರಣೆ ಅಂತೇಳಿ ಆಚರಿಸಿದ್ರು. ಬ್ಯಾರಿ ಆಯ್ತು, ಕನ್ನಡ ಆಯ್ತು. ಮಾತ್ರ ಅಲ್ಲ, ನಮ್ಮ ನೆರೆಹೊರೆಯಲ್ಲಿರ್ತಕ್ಕಂಥ 14 ಭಾಷೆಗಳನ್ನ ಪಟ್ಟಿ ಮಾಡಿ ನವಾಯಿತಿಯೂ ಸೇರಿದಂತೆ, ಕೊಂಕಣಿಯೂ ಸೇರಿದಂತೆ, ತುಳು ಸೇರಿದಂತೆ, ಕೊಡವ ಸೇರಿದಂತೆ, ಅರೆಭಾಷೆ ಸೇರಿದಂತೆ, ಮಲಾಮೆ ಉಪಭಾಷೆಯಾದ ಮಲಾಮೆಯನ್ನು ಕೂಡ ವೇದಿಕೆಯಲ್ಲಿ ಕೂರಿಸಿ 14 ಭಾಷೆಗಳು ಪಟ್ಟಿ ಮಾಡಿ ಅವರು ಆಧರಿಸಿದ್ರು. ಇದು ಯಾರಿಗೆ ಸಾಧ್ಯ ಆಗಿದೆ? ಒಬ್ಬ ಬ್ಯಾರಿ ಭಾಷಿಕನಿಗೆ ಅವನ ಹೃದಯ ವೈಶಾಲ್ಯತೆಯ ಸಂಕೇತ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ರೀತಿ ನಾವು ಬ್ಯಾರಿ ಭಾಷೆಯಲ್ಲಿ ಒಂದಾಗಿ ಮಾತನಾಡಿ, ಕನ್ನಡ ಬಂದಾಗ ಕನ್ನಡದೊಳಗಡೆ ಲೀನವಾಗಿ, ನೆರೆಕರೆಯ ಭಾಷೆ ಬಂದಾಗ ನಮ್ಮ ಸೌಹಾರ್ದ ಹೃದಯವನ್ನು ಹಂಚಿಕೊಂಡು ಬದುಕಲಿಕ್ಕೆ ನಮಗೆ ಸಾಧ್ಯ ಆದ್ರೆ ಅದುವೇ ಈ ಪುಟ್ಟ ಭಾರತದ ಸಂಕೇತ, ಅದುವೇ ಕನ್ನಡ ನಾಡಿನ ಹಿರಿಮೆ ಅಂತ ಹೇಳ್ತಾ, ಇವತ್ತು ನನಗೆ ಈ ಅವಕಾಶವನ್ನ ಕೊಟ್ಟಂತಹ ಅಕಾಡೆಮಿಯ ಅಧ್ಯಕ್ಷರು, ರಿಜಿಸ್ಟ್ರಾರ್ ಅವರು, ಸದಸ್ಯರು ಮತ್ತು ನನ್ನ ಮಾತನ್ನ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಕನ್ನಡ. ಇಡೀ ಸಮಗ್ರ ಕರ್ನಾಟಕದ ಆ ಇಡೀ ಭಾವನೆಗಳು ನಮ್ಮಲ್ಲಿ ಶಾಶ್ವತವಾಗಿರಲಿ. ಕನ್ನಡವನ್ನ ನಾವು ಬ್ಯಾರಿಗಳಾಗಿ, ಬ್ಯಾರಿ ಭಾಷೆ ಇದ್ದರು, ಬ್ಯಾರಿ ಲಿಪಿ ಇದ್ದರು, ಅನನ್ಯತೆಯ ಒಂದು ಧ್ವನಿಮ ವ್ಯವಸ್ಥೆ ಬ್ಯಾರಿಗಿದ್ದರೂ ಕೂಡ ಕನ್ನಡವನ್ನು ಕೂಡ ಅದರ ಹಿರಿಮೆಯನ್ನು ಎತ್ತಿಕಟ್ಟುವಂತ ಕೆಲಸವನ್ನ ಸದಾ ಮಾಡೋಣ ಅಂತ ಹೇಳುವಂತ ಪ್ರತಿಜ್ಞೆಯೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮ.